ಬುಧವಾರ ನೈಟ್ ಹಬ್ಬ ಮುಗಿಸ್ಕೊಂಡು ಡ್ಯಾಡಿ ಮತ್ತು ಸೀನು ಅವ್ರು ಹೊರಟರು. ಅವ್ರನ್ನ ಕಳಿಸ್ಕೊಟ್ಟು ಬಂದು ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಬೇಗ ಎದ್ದು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ. ನನಗೆ ವರ್ಕ್ ಲೀವ್ ಇಲ್ಲದೆ ಇರೋದ್ರಿಂದ ಲಾಗಿನ್ ಟೈಮಿಗೆ ಮುಂಚೆ ತೇರಳ್ಳಿ ಬೆಟ್ಟ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು. ಅಂದ್ಕೊಂಡಂಗೆ ಬೇಗ ಚಿತ್ರಾನ್ನ ಮಾಡಿ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಹೊರಟ್ವಿ ಬೆಟ್ಟ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ 7 ಊರಿದೆ ಅಂತೆ, ತುಂಬ ಚೆನ್ನಾಗಿದೆ ಲೊಕೇಶನ್ನು ಅಂತ. ಬಟ್ ಸಮ್ಮರಲ್ಲಿ ಗ್ರೀನ್ರೀಸ್ ಇರೋದು ಕಷ್ಟನೇ. ನೋಡಿ ಅಲ್ಲಿ ಝೂಮ್ ಮಾಡ್ತಿದ್ದೀನಿ, ಅಲ್ಲಿ ಬೆಟ್ಟದ ಮೇಲೆ ಸಣ್ಣದಾಗಿ ಒಂದು ಗೋಪುರ ಥರ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ನಾವು ಹೋಗ್ತಾ ಇರೋದೀಗ. ನೋಡಿ ಕೋಲಾರದ ಕೆರೆ ನೀರಿಲ್ದಿರ ಒಣಗೋಗಿದೆ. ಸೊ ಫುಲ್ ಸಮ್ಮರ್ ಎಫೆಕ್ಟ್. ಲೊಕೇಶನ್ ಚೆನ್ನಾಗಿದೆ ಇಲ್ಲಿ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನ. ನೋಡಿ ಹೊರಗಡೆಯಿಂದಲೇ ನೋಡ್ಕೊಂಡ್ವಿ. ನಾನ್ ವೆಜ್ ತಿಂದಿದ್ರಿಂದ ನಾವು ಯಾರೂ ಒಳಗಡೆ ಹೋಗಿಲ್ಲ. ಬೆಟ್ಟದ ಮೇಲೆ ರೋಡ್ ಮಾಡೋಕ್ಕೆ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆ ಈ ಥರ ಲಾರಿಗಳಲ್ಲಿ. ಇದು ಆದಿಮ ಸಾಂಸ್ಕೃತಿಕ ಕೇಂದ್ರ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಾಂಸ್ಕೃತಿಕ ಶೈಲಿಯಲ್ಲಿ ಈ ಥರ ಮನೆಗಳು. ಆ್ಯಂಡ್ ಅಲ್ಲಲ್ಲಿ ಒಂಥರ ಕೆತ್ತನೆಗಳಿದೆ, ಪೇಂಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ ಅಂತ ಎಲ್ಲರದ್ದು ಫೋಟೋ ಸೆಷನ್ ನಡೀತಾ ಇದೆ, ಒಬ್ರು ಆದಮೇಲೆ ಒಬ್ಬರು. ಈ ಪ್ಲೇಸ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೇ ಒಂದೆರಡು ರೀಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಬೆಟ್ಟದ ಮೇಲೆ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸಾಂಸ್ಕೃತಿಕ ಕೇಂದ್ರ ನೋಡಿಕೊಂಡು ಅಲ್ಲಿಂದ ಮೇಲೆ ಮತ್ತೆ ಇನ್ನೂ ಒಂದಷ್ಟು ಊರುಗಳಿದೆ, ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬೆಟ್ಟ ಯಾವುದೋ ಒಂದು ಲೇಔಟ್ ಇದೆ, ನಮ್ಮ ಮಾವ ಕೆಲಸ ಮಾಡ್ತಿದ್ರಂತೆ. ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ ಅಂತ ಇಲ್ಲಿ ಕಾರ್ ನಿಲ್ಸಿದ್ರು. ಹೋಗ್ತಾ ಇದ್ದೀವಿ ನೋಡೋಕ್ಕೆ ಒಳಗಡೆ. ಈ ಮರ ನೋಡಿ, ಇದ್ರದ್ದು ಮೇಲೆ ಹೀಗೆ ಕಡ್ಡಿಗಳು ಸ್ಟ್ರೈಟಾಗಿ ಬೆಳ್ಕೊಂಡಿದೆ. ಬ್ಯಾಂಬೂ ಥರ ಕಾಣಿಸುತ್ತೆ ನೋಡೋಕ್ಕೆ. ಮನೆ ಆಚೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಹ್, ನಾನು ಇಷ್ಟೇ ಮನೆ ಅಂದ್ಕೊಂಡೆ. ಇದು ಫುಲ್ಲು ಕಾಂಪೌಂಡ್, ಅಲ್ಲಿವರೆಗೂ ಇದೆ ಜಾಗ. ಸೂಪರ್. ಇಲ್ಲೊಂದು ಬಾವಿ ಇದೆ. ಈ ಥರ ಬಾವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ಅವ್ರ ಊರಲ್ಲಿ ನೋಡಿದ್ದು ನೆನಪು ಅಷ್ಟೇ. ಅದಾದಮೇಲೆ ಇವತ್ತು ನೋಡೇ ಇಲ್ಲ. ನೀರಿದೆಯಾ? ನೀರು ಸ್ವಲ್ಪ ಇದೆ ನೀರು, ಆದರೆ ತುಂಬ ಗಲೀಜಾಗಿದೆ. ಇನ್ನೂ ಎಂಡವರೆಗೂ ಹೋದರೆ ಇನ್ನೂ ತುಂಬ ಚೆನ್ನಾಗಿದೆ. ಬಟ್ ನಮಗೆ ಬಿಸಿಲು ತುಂಬ, ಎಲ್ಲ ಟಯರ್ಡ್ ಆಗ್ತೀವಿ. ಇನ್ನೂ ತುಂಬ ನಡೆದ್ರೆ ಅಂತ ಸಾಕು ಇಷ್ಟೇ ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಾಗಿಂದ ನೆಟ್ವರ್ಕ್ ಇಲ್ಲ. ಈ ಮನೆಗಳವ್ರಿಗೆ ಫೋನ್ ನೆಟ್ವರ್ಕ್ ಎಲ್ಲ ಹೆಂಗೆ? ಮೋಸ್ಟ್ಲಿ ಯಾವುದಾದ್ರೂ ಒಂದು ಇರುತ್ತೆ, ಅದನ್ನು ಯೂಸ್ ಮಾಡ್ತಿರ್ತಾರೆ ಇಲ್ಲಿರೋರು. ನಂದು ಏರ್ಟೆಲ್ ಜಿಯೋ ಎರಡೂ ಫುಲ್ಲು ನೆಟ್ವರ್ಕ್ ಹೋಗ್ಬಿಟ್ಟಿದೆ. ಅದಕ್ಕೆ ಕೆಳಗೆ ಹೇಳಿದೆ ಅಂತ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಓ, ಇದು ಹಲಸಿನ ಮರ. ಎಷ್ಟೊಂದು ಹಲಸಿನ ಇದೆ. ಇದೆಲ್ಲ ಕಾಯಿ ಇರುತ್ತಾ? ಮನೆಗೆ ತಂದಿದ್ದು ಸೌತೆಕಾಯಿ ಇದೆ. ಆಯಿತು, ಎಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಮನೆಗೆ ಬಂದಮೇಲೆ ಹಬ್ಬದ ದಿನ ಆಯಿಲ್ ಹಚ್ಕೊಂಡಿಲ್ಲ ಅಂತ ಇವತ್ತು ಹಚ್ಕೊಂಡು ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ನನ್ನ ಜೊತೆ ಕೈಮಾ ಸಾರು ಮಾಡಿದರು, ತಿಂದ್ಬಿಟ್ಟು ಹೊರಟ್ವಿ. ಫೈನಲಿ ಹಬ್ಬ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು, ನಮ್ಮ ಬೆಂಗಳೂರು.